ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಒಂದ್ ಕೈಯಲ್ಲಿ ಕೊಟ್ಟಿದ್ದು ಇನ್ನೊಂದ್ ಕೈಗೆ ಗೊತ್ತಾಗಬಾರ್ದು. ದಾನ ಮಾಡಿದ್ರೆ ಹಂಗ್ ಮಾಡ್ಬೇಕು ಅಂತಾರೆ. ಈ ವಿಚಾರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪರಿಪಕ್ವರು. ದರ್ಶನ್ ಮಾಡ್ತಿರೋ ಎಷ್ಟೋ ಒಳ್ಳೆಯ ವಿಚಾರಗಳು ತೆರೆಮರೆಗಿಲ್ಲೇ ಉಳಿದು ಬಿಡುತ್ತೆ. ಇದೇ ರೀತಿಯ ಒಂದು ಮನಮುಟ್ಟೋ ವಿಚಾರ ಈಗ ಬೆಳಕಿಗೆ ಬಂದಿದೆ. ಅಕ್ಷರ, ಅನ್ನ ಹಾಗೂ ಆಧ್ಯಾತ್ಮದ ದಾಸೋಹಕ್ಕೆ ಶ್ರೀ ಸಿದ್ಧಗಂಗಾ ಮಠ ವಿಶ್ವ ಪ್ರಸಿದ್ಧಿ ಪಡೆದಿದ್ದು ಎಲ್ಲರಿಗೂ ತಿಳಿದ ವಿಚಾರವೇ ಸರಿ. ಮಠದ ಏಳ್ಗೆಗಾಗಿ ಸಾಮಾನ್ಯ ವ್ಯಕ್ತಿಯಿಂದ ದೊಡ್ಡ ಮಟ್ಟದ ವ್ಯಕ್ತಿಯವರೆಗೂ ಕೈಲಾದಷ್ಟು ಸಹಾಯ ಮಾಡಿದ್ದನ್ನ ಇಲ್ಲಿ ನೆನಗಲೇಬೇಕು. ಇದೀಗ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅನ್ನ ದಾಸೋಹಕ್ಕೆ ಕೈ ಜೋಡಿಸಿದ್ದು ಲಕ್ಷಾಂತರ ಬಡಮಕ್ಕಳ ಹಸಿವು ನೀಗಿಸುತ್ತಿದ್ದಾರೆ. ಮಠದ ದಾಸೋಹಕ್ಕೆ ಪ್ರತಿ ತಿಂಗಳು 2 ಕ್ವಿಂಟಾಲ್ ಅಕ್ಕಿ, ಬೇಳೆ, ಸಕ್ಕರೆ ನೀಡಲಿದ್ದಾರೆ ಅಂತ ಸಿದ್ಧಗಂಗಾ ಮಠದ ಫೇಸ್ಬುಕ್ನಲ್ಲಿ ಹಂಚಿಕೊಳ್ಳಲಾಗಿದೆ. ಆದರೆ ಈ ಬಗ್ಗೆ ನಟ ದರ್ಶನ್ ಕಡೆಯಿಂದ ಯಾವುದೇ ಅಧಿಕೃತ ಮಾಹಿತಿ ಇಲ್ಲ. ಇದುವರೆಗೆ ದಚ್ಚು ಮಾಡಿರೋ ಸಮಾಜ ಸೇವೆ ಬಗ್ಗೆ ಅವರು ಎಲ್ಲಿಯೂ ಹೇಳಿಕೊಂಡಿಲ್ಲ. ಇನ್ನು ಸ್ವಾಮೀಜಿಯವರ ಅಂತಿಮ ದರ್ಶನವನ್ನು ದರ್ಶನ್ ಕೂಡ ಮಾಡಿದ್ರು. ಆದ್ರೆ ಅವರು ಬಂದು ಹೋದ್ರು ಅನ್ನೋದು ಸುದ್ದಿಯಾಯ್ತೇ ವಿನಃ ಅದರ ಒಳಮರ್ಮ ಯಾರಿಗೂ ಅರಿವಾಗ್ಲಿಲ್ಲ. ದರ್ಶನ್ ಹಿಂದಿನಿಂದಲೂ ಶ್ರೀಮಠದ ಭಕ್ತ, ಅನುಯಾಯಿ. ಇನ್ನು ತಮ್ಮ ನೆಚ್ಚಿನ ನಟ ಪ್ರತಿ ತಿಂಗಳು ದಾಸೋಹಕ್ಕೆ 2 ಕ್ವಿಂಟಲ್ ಅಕ್ಕಿ, ಬೇಳೆ, ಸಕ್ಕರೆ ನೀಡ್ತಾ ಇರುವಂತಹ ವಿಷಯ ತಿಳಿದ ಡಿ ಫ್ಯಾನ್ಸ್ ಕ್ಲಬ್ ತಮ್ಮ ನೆಚ್ಚಿನ ನಟನ ದೊಡ್ಡತನವನ್ನ ಮನಸಾರೆ ಕೊಂಡಾಡ್ತಾ ಇದೆ. ಬಹಳಷ್ಟು ದರ್ಶನ್ ಫ್ಯಾನ್ಸ್ ಹೆಮ್ಮೆಯಿಂದ ಪೋಸ್ಟ್ ನ ಶೇರ್ ಮಾಡ್ತಿದ್ದಾರೆ. ನಿಜಕ್ಕೂ ಇದೊಂದು ಮೆಚ್ಚೋ ಸಂಗತಿ. ತಮ್ಮ ದುಡಿಮೆಯ ಒಂದಷ್ಟು ಭಾಗ ದಾನವಾಗಿ ಕೊಡೋದ್ರಿಂದ ಎಷ್ಟೋ ಜನರ ಬಾಳಿಗೆ ಬೆಳಕು ಹರಿಯುತ್ತೆ. ಅದರಲ್ಲೂ ಸಿದ್ಧಗಂಗೆಯಂತಹ ಮಠಕ್ಕೆ ದಾನ ಮಾಡೋದು ಇಡೀ ಕರುನಾಡಿಗೆ ದಾನ ಮಾಡಿದಂತೆ. ಶುಭವಾಗಲಿ ದಾನ ಧರ್ಮ ಮಾಡೋ ಕೈಗಳಿಗೆ ಇನ್ನಷ್ಟು ಶಕ್ತಿ ಬರಲಿ ಅಂತ ನಾವೆಲ್ಲ ಮನಸಾರೆ ಹಾರೈಸೋಣ. ಏನಂತೀರಾ ಫ್ರೆಂಡ್ಸ್? ಈ ಸದ್ಯ ಕೇಳಿ ನಿಮ್ಗೆಷ್ಟು ಖುಷಿ ಆಯ್ತು ಅನ್ನೋದನ್ನ ಮಿಸ್ ಮಾಡ್ತಿ ಕಮೆಂಟ್ ಬಾಕ್ಸ್ ಅಲ್ಲಿ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ಪಕ್ಕ ಡಿ ಬಾಸ್ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡ್ತಿ ವಿಡಿಯೋಗೊಂದು ಲೈಕ್ ಕೊಟ್ಟು ಈಗಲೇ ಸುದ್ದಿನ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.